ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ ಎಲ್ಲರಿಗೂ. ಶ್ರೀಕೃಷ್ಣನ ಕಥೆಗಳು. ದಿನೇ ದಿನೇ ಶ್ರೀಕೃಷ್ಣನ ಚೇಷ್ಟೆಗಳು ಮಿತಿಮೀರಿದವು. ಇವುಗಳನ್ನು ತಾಳಲಾರದೆ ಯಶೋದೆ ಒಂದು ದಿನ ಅವನನ್ನು ಒಂದು ಒರಳು ಕಲ್ಲಿಗೆ ಕಟ್ಟಿಹಾಕಿ, ಕೃಷ್ಣ, ನಿನ್ನನ್ನು ಈ ಒರಳಿಗೆ ಕಟ್ಟಿದ್ದೇನೆ, ನೀನೀಗ ಎಲ್ಲಿಗೂ ಹೋಗಲಾರೆ. ನೀನು ಹೇಗೆ ತಂಟೆ ಮಾಡುತ್ತೀ ಎಂಬುದನ್ನು ನಾನು ನೋಡುತ್ತೇನೆ ಎಂದಳು. ಬಳಿಕ ಅವಳು ಕೆಲಸ ಮಾಡಲು ಮನೆಯೊಳಗೆ ಹೋದಳು. ಶ್ರೀಕೃಷ್ಣ ಮುಗುಳ್ನಕ್ಕು ಒರಳು ಕಲ್ಲಿನ ಸಮೇತ ಮುಂದೆ ಮುಂದೆ ಹೋದ. ಅವನ ಎದುರಿಗೆ ಅರ್ಜುನ ಎಂದರೆ ಮತ್ತಿ ಮತ್ತು ಆಮ್ಲ ಎಂದರೆ ನೆಲ್ಲಿಯ ಎರಡು ಭಾರಿ ಮರಗಳು ಅಕ್ಕಪಕ್ಕದಲ್ಲಿ ತಲೆ ಎತ್ತಿ ನಿಂತಿದ್ದವು. ಶ್ರೀಕೃಷ್ಣ ಒರಳು ಕಲ್ಲಿನೊಂದಿಗೆ ಈ ಎರಡು ಮರಗಳ ನಡುವೆ ಹೋದ. ಒರಳು ಕಲ್ಲು ಮರಗಳ ನಡುವೆ ಸಿಲುಕಿಕೊಂಡಿತು. ಅವನು ಒರಳು ಕಲ್ಲನ್ನು ಎಳೆದ ರಭಸಕ್ಕೆ ಆ ಎರಡೂ ಮಹಾವೃಕ್ಷಗಳು ಬುಡಮೇಲಾಗಿ ಧರೆಗೆ ಉರುಳಿದವು. ಅಲ್ಲಿಂದ ನಳಕುಬೇರ ಮತ್ತು ಮಣಿಗ್ರೀವ ಎಂಬ ಶಾಪಗ್ರಸ್ತ ಯಕ್ಷಯುವಕರು ಮೇಲೆದ್ದು ಕೃಷ್ಣನಿಗೆ ವಂದಿಸಿ ಸ್ವರ್ಗದತ್ತ ಹೋದರು. ಇದನ್ನು ಕಂಡ ಗೋಪಿಯರು ಸ್ತಂಭೀಭೂತರಾದರು. ಒಬ್ಬಳು ಗೋಪಿ ಓಡಿ ಹೋಗಿ ಯಶೋದೆಗೆ ಸುದ್ದಿ ಮುಟ್ಟಿಸಿದಳು. ಯಶೋದೆ ಓಡಿ ಬಂದು ನೋಡುತ್ತಾಳೆ, ಶ್ರೀಕೃಷ್ಣ ಬುಡಮೇಲಾಗಿ ಬಿದ್ದ ಆ ಎರಡು ಮರಗಳ ನಡುವೆ ನಗುತ್ತಾ ನಿಂತಿದ್ದಾನೆ. ಕೃಷ್ಣನ ಸಾಮರ್ಥ್ಯಕ್ಕೆ ಪಾರವೇ ಇಲ್ಲ ಎಂದು ಅವಳಿಗೆ ಮನವರಿಕೆಯಾಯಿತು. ಅವಳು ಅವನನ್ನು ಬಿಗಿದಪ್ಪಿದಳು. ತಾಯಿಯ ತೋಳತಕ್ಕೆಯಲ್ಲಿ ಅವನು ನಗುತ್ತಾ ನಿಂತನು. ಇಂದಿನ ಕಥೆ ಮುಗಿಯಿತು. ಮುಂದಿನ ಕಥೆಯೊಂದಿಗೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.